ಇವತ್ತಿನ ತರಗತಿಯಲ್ಲಿ ನಾನಾರ್ಥ ಪದಗಳನ್ನು ಅಥವಾ ನಾನಾರ್ಥಗಳು ಕೊಡುವಂತಹ ಬೇರೆ ಬೇರೆ ಅರ್ಥಗಳನ್ನು ಪ್ರಯೋಗಿಸಿ ವಾಕ್ಯ ರಚನೆ ಮಾಡುವುದು ಹೇಗೆ ಅನ್ನುವುದನ್ನು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಒಂದೇ ಪದ ಸಂದರ್ಭಕ್ಕನುಗುಣವಾಗಿ ಸಮಯಕ್ಕನುಗುಣವಾಗಿ ಹೇಗೆ ಬೇರೆ ಬೇರೆ ಅರ್ಥಗಳಲ್ಲಿ ಬಳಕೆಯಾಗುತ್ತೆ ಅನ್ನುವುದನ್ನು ಕೆಲವು ವಾಕ್ಯ ಪ್ರಯೋಗ ಮಾಡುವುದರ ಮೂಲಕ ಅದನ್ನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ದೊರೆ ಅನ್ನುವಂತಹ ಪದ, ಒಂದು ದೊರೆ ಅನ್ನುವಂತಹ ಪದ. ಈ ದೊರೆ ಅನ್ನುವಂತಹ ಪದ ಎರಡು ಅರ್ಥಗಳನ್ನು ಕೊಡುತ್ತೆ. ಸಿಕ್ಕುವುದು ಅಥವಾ ಸಿಗುವುದು. ಇನ್ನೊಂದು ಅರ್ಥ ಅರಸ ಅಥವಾ ರಾಜ ಅನ್ನೋ ಅರ್ಥವನ್ನು ಕೊಡುತ್ತೆ. ಈಗ ಸಿಕ್ಕು ಅಥವಾ ಸಿಗುವುದು ಅನ್ನುವ ಅರ್ಥದಲ್ಲಿ ದೊರೆ ಅನ್ನುವ ಪದವನ್ನ ವಾಕ್ಯದಲ್ಲಿ ಪ್ರಯೋಗಿಸಿ ನೋಡೋಣ. ಇಲ್ಲಿ ನೀವು ಗಮನಿಸಬೇಕು ಒಂದು ಅಂಶ, ದೊರೆ ಅನ್ನುವ ಪದವನ್ನೇ ಬಳಸಬೇಕು, ದೊರೆ ಅನ್ನುವ ಪದವನ್ನೇ ಬಳಸಬೇಕು. ಆದರೆ ಸಿಗುವುದು ಅನ್ನುವ ಅರ್ಥವನ್ನ ಕೊಡಬೇಕು. ದೊರೆ ಅನ್ನುವಂತಹ ಪದ ಎರಡು ಅರ್ಥಗಳನ್ನು ಕೊಡುತ್ತೆ. ಸಿಕ್ಕು ಅಥವಾ ಸಿಗು ಅನ್ನುವ ಒಂದು ಅರ್ಥ, ರಾಜ ಅಥವಾ ಅರಸ ಅನ್ನುವ ಇನ್ನೊಂದು ಅರ್ಥ. ಈಗ ಮೊದಲಿಗೆ ಸಿಗುವುದು ಅಥವಾ ಸಿಕ್ಕಿತು ಅನ್ನುವ ಅರ್ಥದಲ್ಲಿ ವಾಕ್ಯದಲ್ಲಿ ಪ್ರಯೋಗಿಸುವುದು ಹೇಗೆ ಅನ್ನುವುದನ್ನು ನೋಡೋಣ. ನನಗೆ ದಾರಿಯಲ್ಲಿ ಹೋಗುವಾಗ ಮಾವಿನ ಹಣ್ಣು ದೊರೆಯಿತು. ನಾನು ದಾರಿಯಲ್ಲಿ ಹೋಗುವಾಗ ಮಾವಿನ ಹಣ್ಣು ನನಗೆ ದೊರೆಯಿತು. ಸಿಕ್ಕಿತು ಅಂತ ಅರ್ಥ. ಅಥವಾ ನಾವು ಚೆನ್ನಾಗಿ ಓದಿದರೆ ನಮಗೆ ಭವಿಷ್ಯದಲ್ಲಿ ಉತ್ತಮ ಸ್ಥಾನಮಾನವು ದೊರೆಯುತ್ತದೆ, ಸಿಗುತ್ತದೆ ಅಂತ ಅರ್ಥ. ಈಗ ಎರಡನೇದು, ವೈಶ್ಯಳ ವಂಶದಲ್ಲಿ ವಿಷ್ಣುವರ್ಧನನು ಪ್ರಸಿದ್ಧ ದೊರೆಯಾಗಿದ್ದನು. ವೈಶ್ಯಳ ವಂಶದಲ್ಲಿ ವಿಷ್ಣುವರ್ಧನನು ಪ್ರಸಿದ್ಧ ದೊರೆಯಾಗಿದ್ದನು. ಇದೇ ಪದವನ್ನ ಬಳಸಬೇಕು ಅಂತ ಏನು ನಿಯಮ ಇಲ್ಲ. ನೀವು ಇದನ್ನು ಹೇಗೆ ಬೇಕಾದ್ರೂ ಬಳಸಬಹುದು. ನೀವು ಬೇರೆ ರಾಜನ ವಿಚಾರವನ್ನು ತಗೊಳ್ಬಹುದು. ಹಾಗಾಗಿ ನಾನಿಲ್ಲಿ ಹೇಗೆ ಬಳಸಬಹುದು ಅನ್ನುವುದನ್ನ ನಿಮಗೆ ಉದಾಹರಣೆ ಸಹಿತ ತಿಳಿಸ್ತಾರೆ. ಹಾಗೆ ಎರಡನೆಯದು ಅಡಿ. ಈ ಪದ ಎರಡು ಅರ್ಥಗಳನ್ನು ಕೊಡುತ್ತೆ. ಕೆಳಗೆ ಅಥವಾ ಪಾದ ಅನ್ನುವ ಒಂದು ಅರ್ಥವನ್ನು ಕೊಟ್ಟರೆ, ಇನ್ನೊಂದು ಅರ್ಥ ಅಳತೆಯ ಮಾಪನ ಅನ್ನುವ ಅರ್ಥವನ್ನ ಕೊಡುತ್ತೆ. ಈಗ ಉದಾಹರಣೆಗೆ ಮೊದಲನೇದು ಅಳತೆ ಅನ್ನುವ ಅರ್ಥದಲ್ಲಿ ನೋಡೋಣ. ಬೆಂಗಳೂರಿನಲ್ಲಿ ಭೂಮಿಯನ್ನು ಅಡಿಗಳ ಲೆಕ್ಕದಲ್ಲಿ ಮಾರಾಟ ಮಾಡುತ್ತಾರೆ. ಬೆಂಗಳೂರಿನಲ್ಲಿ ಭೂಮಿಯನ್ನು ಅಡಿಗಳ ಲೆಕ್ಕದಲ್ಲಿ ಮಾರಾಟ ಮಾಡುತ್ತಾರೆ. ಅಥವಾ ಬೆಂಗಳೂರು ಅನ್ನೋ ಪದಕ್ಕೆ ಬದಲಾಗಿ ಮಹಾನಗರ ಅಂತ ಬೇಕಾದ್ರೆ ತಗೋಬಹುದು. ಮಹಾನಗರಗಳಲ್ಲಿ ಭೂಮಿಯನ್ನು ಅಡಿಗಳ ಲೆಕ್ಕದಲ್ಲಿ ಮಾರಾಟ ಮಾಡುತ್ತಾರೆ.
ಏನು ಕೆಳಗೆ, ಕೆಳಗೆ ಅನ್ನುವ ಅರ್ಥವನ್ನ ಕೊಡುವಂತಹ ವಾಕ್ಯವನ್ನ ನೋಡೋಣ. ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ನಡೆದು ಬರುವಾಗ, ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ನಡೆದು ಬರುವಾಗ ಕಾಲಿನ ಅಡಿಗೆ ಆಯುಧಗಳು ಚುಚ್ಚಿದರೂ ಮುನ್ನಡೆದನು. ಕಾಲಿನ ಅಡಿಗೆ ಆಯುಧಗಳು ಚುಚ್ಚಿದರೂ ಮುನ್ನಡೆದನು. ಇಲ್ಲಿ ಎರಡೂ ವಾಕ್ಯಗಳಲ್ಲಿ ಅಡಿ ಎನ್ನುವ ಪದ ಬಳಕೆಯಾಗಿದೆ. ಆದರೆ ಮೊದಲನೇ ವಾಕ್ಯದಲ್ಲಿ ಅದು ಕೊಡುವಂತಹ ಅರ್ಥವೇ ಬೇರೆ, ಎರಡನೇ ವಾಕ್ಯದಲ್ಲಿ ಅದು ಕೊಡುವಂತಹ ಅರ್ಥವೇ ಬೇರೆ. ಮೂರನೇದು, ಮುನಿ. ಮುನಿ ಈ ಪದಕ್ಕೂ ಕೂಡ ಎರಡು ಅರ್ಥಗಳಿದ್ದಾವೆ. ಒಂದು ಅರ್ಥ ಋಷಿ, ಇನ್ನೊಂದು ಅರ್ಥ ಕೋಪ ಅಂತ. ಈಗ ಋಷಿ ಅನ್ನುವ ಅರ್ಥದಲ್ಲಿ ನೋಡೋಣ. ಹಿಂದಿನ ಕಾಲದಲ್ಲಿ ಮುನಿಗಳು ಕಾಡುಗಳಲ್ಲಿ ವಾಸ ಮಾಡುತ್ತಿದ್ದರು. ಹಿಂದಿನ ಕಾಲದಲ್ಲಿ ಮುನಿಗಳು ಕಾಡುಗಳಲ್ಲಿ ವಾಸ ಮಾಡುತ್ತಿದ್ದರು. ಇಲ್ಲಿ ಮುನಿಗಳು ಅಂದ್ರೆ ಋಷಿಗಳು ಅನ್ನೋ ಅರ್ಥ ಕೊಡುತ್ತದೆ. ಇನ್ನ ಕೋಪ ಅನ್ನುವ ಅರ್ಥದಲ್ಲಿ ನಾರಿ ಮುನಿದರೆ ಮಾರಿಯಾಗುತ್ತಾಳೆ. ನಾರಿ ಮುನಿದರೆ ಮಾರಿಯಾಗುತ್ತಾಳೆ ಎಂಬುದು ಹಿಂದಿನಿಂದ ಬೆಳೆದುಕೊಂಡು ಬಂದ ಗಾದೆ ಮಾತು. ನಾರಿ ಮುನಿದರೆ ಮಾರಿಯಾಗುತ್ತಾಳೆ ಎಂಬುದು ಹಿಂದಿನಿಂದ ಬೆಳೆದುಕೊಂಡು ಬಂದ ಗಾದೆ ಮಾತು. 4 ಪಡೆ. ಪಡೆ ಪಡೆ ಅನ್ನುವಂತಹ ಪದವು ಕೂಡ ಎರಡು ರೀತಿಯ ಅರ್ಥಗಳನ್ನು ಒಳಗೊಂಡಿದೆ. ಒಂದು ಅರ್ಥ ಸ್ವೀಕರಿಸೋದು, ಇನ್ನೊಂದು ಅರ್ಥ ಪಡೆ ಅಂದ್ರೆ ಸೈನ್ಯ ಅಂತ. ಒಂದು ಅರ್ಥ ಸೈನ್ಯ, ಇನ್ನೊಂದು ಅರ್ಥ ಸ್ವೀಕರಿಸುವುದು ಅಥವಾ ಹೊಂದುವುದು. ಈಗ ಸೈನ್ಯ ಅನ್ನೋ ಅರ್ಥದಲ್ಲಿ ನೋಡೋಣ. ಮಹಾಭಾರತದಲ್ಲಿ ಕೌರವರ ಪಡೆ ಬಹಳ ದೊಡ್ಡದಿತ್ತು. ಮಹಾಭಾರತದಲ್ಲಿ ಕೌರವರ ಪಡೆ ಬಹಳ ದೊಡ್ಡದಿತ್ತು. ಪಡೆ ಅಂದ್ರೆ ಇಲ್ಲಿ ಸೈನ್ಯ ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗೆ ಹೊಂದು ಅಥವಾ ಸ್ವೀಕರಿಸುವ ಅನ್ನೋ ಅರ್ಥದಲ್ಲಿ ನಾವು ಭವಿಷ್ಯದಲ್ಲಿ ಉತ್ತಮವಾದ ಸ್ಥಾನಮಾನವನ್ನು ಪಡೆಯಬೇಕು. ನಾವು ಭವಿಷ್ಯದಲ್ಲಿ ಉತ್ತಮವಾದ ಸ್ಥಾನಮಾನವನ್ನ ಪಡೆಯಬೇಕು. ಇಲ್ಲಿ ಪಡೆ ಅನ್ನೋದು ಒಂದು ಅಥವಾ ಸ್ವೀಕರಿಸು ಅನ್ನೋ ಅರ್ಥವನ್ನ ಕೊಡುತ್ತೆ.
ಇನ್ನು ಐದನೆಯದು ನೆರೆ. ಐದನೆಯದು ನೆರೆ. ನೆರೆ ಅಂದ್ರೆ ಒಂದು ಅರ್ಥ ಪ್ರವಾಹ ಅಂತ, ಇನ್ನೊಂದು ಅರ್ಥ ಅಕ್ಕಪಕ್ಕ. ಅಕ್ಕಪಕ್ಕ ಇನ್ನೊಂದು ಅರ್ಥವೂ ಇದೆ ನೆರೆ ಅನ್ನುವುದಕ್ಕೆ. ಗುಂಪು ಸೇರುವುದು, ಗುಂಪು ಸೇರುವುದು ಅನ್ನುವ ಅರ್ಥವೂ ಇದೆ. ಈಗ ನೋಡಿ, ಪ್ರವಾಹ ಅನ್ನೋ ಅರ್ಥದಲ್ಲಿ ಮಳೆಗಾಲದಲ್ಲಿ ನೆರೆ ಹಾವಳಿಯಾದಾಗ, ಮಳೆಗಾಲದಲ್ಲಿ ನೆರೆ ಹಾವಳಿಯಾದಾಗ ಜನ ಮನೆ ಮಠಗಳನ್ನು ಕಳೆದುಕೊಳ್ಳುತ್ತಾರೆ. ಮಳೆಗಾಲದಲ್ಲಿ ನೆರೆ ಹಾವಳಿಯಾದಾಗ ಜನ ಮನೆ ಮಠಗಳನ್ನು ಕಳೆದುಕೊಳ್ಳುತ್ತಾರೆ. ಈಗ ಎರಡನೇ ಅರ್ಥ ಅಕ್ಕಪಕ್ಕ. ನಾವು ನೆರೆಹೊರೆಯವರನ್ನು ಗೌರವದಿಂದ ಕಾಣಬೇಕು. ನಾವು ನೆರೆಹೊರೆಯವರನ್ನು ಗೌರವದಿಂದ ಕಾಣಬೇಕು. ಹಾಗೆ ಗುಂಪು ಸೇರು ಅನ್ನೋ ಅರ್ಥದಲ್ಲಿ ಇನ್ನೊಂದು ವಾಕ್ಯವನ್ನು ಬರ್ಕೊಳ್ಳಿ. ಗುಂಪು ಸೇರು. ನಮ್ಮೂರಿನಲ್ಲಿ ಜಾತ್ರೆ ನಡೆಯುವಾಗ, ನಮ್ಮೂರಿನಲ್ಲಿ ಜಾತ್ರೆ ನಡೆಯುವಾಗ ಸುತ್ತಮುತ್ತಲಿನ ಊರಿನ ಜನಗಳೆಲ್ಲ ಬಂದು ನೆರೆಯುತ್ತಾರೆ. ನಮ್ಮೂರಿನಲ್ಲಿ ಜಾತ್ರೆ ನಡೆಯುವಾಗ ಸುತ್ತಮುತ್ತಲಿನ ಊರಿನ ಜನಗಳೆಲ್ಲ ಬಂದು ನೆರೆಯುತ್ತಾರೆ ಅಂದ್ರೆ ಎಲ್ಲ ಬಂದು ಸೇರಿಕೊಳ್ತಾರೆ ಅನ್ನೋ ಅರ್ಥವನ್ನ ಕೊಡುತ್ತೆ. 6 ಬಟ್ಟೆ. ಬಟ್ಟೆ ಬಟ್ಟೆ ಅನ್ನುವಂತಹ ಪದ ಒಂದು ಅರ್ಥವಾದ ವಸ್ತ್ರ ಅನ್ನೋ ಅರ್ಥವನ್ನ ಕೊಡುತ್ತೆ, ಇನ್ನೊಂದು ದಾರಿ ಅನ್ನುವ ಅರ್ಥವನ್ನ ಕೊಡುತ್ತೆ. ಈಗ ವಸ್ತ್ರ ಅನ್ನೋ ಅರ್ಥದಲ್ಲಿ ನೋಡೋಣ. ಮನೆಗಳಲ್ಲಿ ಹಬ್ಬದ ದಿನಗಳಂದು, ಮನೆಗಳಲ್ಲಿ ಹಬ್ಬದ ದಿನಗಳಂದು ಮಕ್ಕಳಿಗೆ ಹೊಸ ಹೊಸ ಬಟ್ಟೆಗಳನ್ನು ತಂದು ಕೊಡುತ್ತಾರೆ. ಮನೆಗಳಲ್ಲಿ ಹಬ್ಬಗಳಂದು ಹೊಸ ಹೊಸ ಬಟ್ಟೆಗಳನ್ನು ತಂದು ಕೊಡುತ್ತಾರೆ. ಇಲ್ಲಿ ವಸ್ತ್ರ ಅನ್ನೋ ಅರ್ಥವನ್ನ ಕೊಡುತ್ತೆ. ಈಗ ದಾರಿ ಅನ್ನೋ ಅರ್ಥದಲ್ಲಿ ನೋಡೋಣ. ರಾಮಾಯಣದಲ್ಲಿ ಲಕ್ಷ್ಮಣನು ಸೀತೆಯನ್ನ ಕಾಳ್ಬಟ್ಟೆಯಲ್ಲಿ ಕರೆದೊಯ್ದನು. ಕಾಳ್ಬಟ್ಟೆಯಲ್ಲಿ ಕಾಳ್ಬಟ್ಟೆಯಲ್ಲಿ ಕರೆದೊಯ್ದನು. ಏಳು ಉಗಿ.
ಉಗಿ. ಇದು ಒಂದು ಅರ್ಥ ಉಗುಳು ಅನ್ನೋ ಅರ್ಥವನ್ನು ಕೊಡುತ್ತೆ. ಇನ್ನೊಂದು ಅರ್ಥ ಆವಿ, ಆವಿ, ಆವಿ ಅಂತ. ಈಗ ಉಗುಳು ಅನ್ನುವ ಅರ್ಥದಲ್ಲಿ ವಾಕ್ಯವನ್ನು ನೋಡೋಣ. ದುಷ್ಟರಿಗೆ ಎಷ್ಟು ಉಗಿದರೂ ಬುದ್ಧಿ ಬರುವುದಿಲ್ಲ. ಇನ್ನ ಆವಿ ಅನ್ನುವ ಅರ್ಥದಲ್ಲಿ ನೋಡೋದಾದ್ರೆ, ಇಂದಿನ ಕಾಲದಲ್ಲಿ ಉಗಿಬಂಡಿಗಳು ಕಾಣಸಿಗುವುದಿಲ್ಲ. ಇಂದಿನ ಕಾಲದಲ್ಲಿ ಉಗಿಬಂಡಿಗಳು ಕಾಣಸಿಗುವುದಿಲ್ಲ. ನೀರನ್ನು ಹೆಚ್ಚಾಗಿ ಕಾಯಿಸಿದಾಗ ನೀರು ಉಗಿಯಾಗಿ ಹೋಗುತ್ತದೆ. ನೆಕ್ಸ್ಟ್ 8. ಹದ್ದು. ಒಂದು ಅರ್ಥ ಪಕ್ಷಿ, ಇನ್ನೊಂದು ಅರ್ಥ ಮಿತಿ. ಈಗ ಪಕ್ಷಿ ಅನ್ನೋ ಅರ್ಥದಲ್ಲಿ ನೋಡೋಣ. ಹದ್ದುಗಳು ಆಕಾಶದೆತ್ತರಕ್ಕೆ ಹಾರುತ್ತವೆ. ಇನ್ನು ಮಿತಿ ಅನ್ನೋ ಅರ್ಥದಲ್ಲಿ ನಾವು ಯಾವಾಗಲೂ ಹದ್ದು ಮೀರಿ ವರ್ತಿಸಬಾರದು. ಹದ್ದು ಮೀರಿ ವರ್ತಿಸಬಾರದು. 9. ಬಗೆ ಅನ್ನುವಂತಹ ಪದ ಯೋಚಿಸು, ವಿಧ, ಮನಸ್ಸು ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗೆ ಅಗೆಯುವುದು ಅನ್ನೋ ಅರ್ಥವನ್ನು ಕೂಡ ಕೊಡುತ್ತೆ. ಈಗ ತಗೊಳ್ಳಿ, ಯೋಚಿಸು ಅನ್ನುವ ಅರ್ಥದಲ್ಲಿ ಬಗೆ ಅನ್ನುವ ಪದವನ್ನ ಹೇಗೆ ವಾಕ್ಯದಲ್ಲಿ ಪ್ರಯೋಗಿಸೋದು ಅನ್ನೋದು. ನಮ್ಮ ಸ್ನೇಹಿತರಿಗೆ ನಾವು ಯಾವಾಗಲೂ ಎರಡು ಬಗೆಯಬಾರದು. ಅಂದ್ರೆ ಎರಡು ರೀತಿಯಲ್ಲಿ ಯೋಚಿಸಬಾರದು. ಇದಕ್ಕೆ ನಾವು ದ್ರೋಹ ಅಂತಲೂ ಕೂಡ ಹೇಳ್ತೀವಿ.
ಎರಡು ಬಗೆಯೋದು ಅಂದ್ರೆ ದ್ರೋಹ ಮಾಡೋದು ಅಂತ. ಇನ್ನು ವಿಧ ಅನ್ನುವ ಅರ್ಥದಲ್ಲಿ ನೋಡೋದಾದ್ರೆ ಮದುವೆ ಸಮಾರಂಭಗಳಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿರುತ್ತಾರೆ. ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿರುತ್ತಾರೆ. ಹತ್ತು ಕವಿ ಒಂದು ಅರ್ಥ ಆವರಿಸು, ಇನ್ನೊಂದು ಅರ್ಥ ಕಾವ್ಯ ರಚನೆಕಾರ, ಕವಿತೆ ರಚಿಸುವವ. ಈಗ ಆವರಿಸು ಅನ್ನೋ ಅರ್ಥದಲ್ಲಿ ನೋಡೋದಾದ್ರೆ ಮಳೆಗಾಲದಲ್ಲಿ ಮೋಡವು ಕವಿಯುತ್ತದೆ. ಮಳೆಗಾಲದಲ್ಲಿ ಮೋಡವು ಕವಿಯುತ್ತದೆ. ಕಾವ್ಯ ರಚನೆಕಾರ, ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರು ಒಬ್ಬ ಪ್ರಸಿದ್ಧ ಕವಿ. ನೆಕ್ಸ್ಟ್ ಅನ್ನೊಂದು ಎಡೆ. ಒಂದು ಅರ್ಥ ಅವಕಾಶ ಅಥವಾ ಜಾಗ, ಇನ್ನೊಂದು ಅರ್ಥ ನೈವೇದ್ಯ ಅಥವಾ ಪ್ರಸಾದ. ನೈವೇದ್ಯ. ಈಗ ಅವಕಾಶ ಅನ್ನೋ ಅರ್ಥದಲ್ಲಿ ನೋಡೋಣ. ಬಡವರಿಗೆ ವಿದ್ಯೆ ಕಲಿಯಲು ಎಡೆ ಮಾಡಿಕೊಟ್ಟರೆ ಅವರು ಸಹ ಮುಂದೆ ಬರುತ್ತಾರೆ. ಇನ್ನು ನೈವೇದ್ಯ ಅನ್ನೋ ಅರ್ಥದಲ್ಲಿ ನೋಡೋದಾದ್ರೆ ಭಕ್ತರು ದೇವರ ಮುಂದೆ ಎಡೆಯನ್ನು ಇಟ್ಟು ಪೂಜಿಸುತ್ತಾರೆ. ಭಕ್ತರು ದೇವರ ಮುಂದೆ ಎಡೆಯನ್ನು ಇಟ್ಟು ಪೂಜಿಸುತ್ತಾರೆ. ಹನ್ನೆರಡು ಅರಿ. ಒಂದು ಅರ್ಥ ಶತ್ರು ಅಥವಾ ವೈರಿ, ಇನ್ನೊಂದು ಅರ್ಥ ತಿಳಿ. ಈಗ ಶತ್ರು ಅನ್ನೋ ಅರ್ಥದಲ್ಲಿ ನೋಡೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಅರಿನೃಪರನ್ನು ಸೆದೆಬಡಿದನು. ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಅರಿನೃಪರನ್ನು ಸೆದೆಬಡಿದನು.
ನೃಪ ಅಂದ್ರೆ ರಾಜ ಅಂತ, ಶತ್ರು ರಾಜರನ್ನು ಅನ್ನೋ ಅರ್ಥ ಕೊಡುತ್ತೆ. ತಿಳಿ ಅನ್ನುವ ಅರ್ಥದಲ್ಲಿ ಹಿರಿಯರು ಬುದ್ಧಿ ಮಾತುಗಳನ್ನು ಹೇಳಿದಾಗ, ಹಿರಿಯರು ಬುದ್ಧಿ ಮಾತುಗಳನ್ನು ಹೇಳಿದಾಗ ನಾವು ಅರಿತುಕೊಳ್ಳಬೇಕು. ಹಿರಿಯರು ಬುದ್ಧಿ ಮಾತುಗಳನ್ನು ಹೇಳಿದಾಗ ನಾವು ಅರಿತುಕೊಳ್ಳಬೇಕು. ಹೀಗೆ ಸಂದರ್ಭಕ್ಕನುಗುಣವಾಗಿ, ಸಮಯಕ್ಕನುಸಾರವಾಗಿ ಅರ್ಥ ಕೊಡುವಂತಹ ರೀತಿಯಲ್ಲಿ ನಾವು ಅರ್ಥೈಸಿಕೊಂಡು ವಾಕ್ಯ ರಚನೆಯನ್ನ ಮಾಡಬೇಕಾಗುತ್ತೆ. ವಾಕ್ಯ ರಚನೆಯನ್ನ ಮಾಡುವಾಗ ಅದು ಕೊಡುವಂತಹ ಅರ್ಥವನ್ನ ಹಿನ್ನೆಲೆಯಾಗಿಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ವಾಕ್ಯ ರಚನೆ ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ಪೂರ್ಣ ಅಂಕಗಳು ಸಿಗ್ತವೆ. ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ನಾನಾರ್ಥ ಪದಗಳನ್ನು ವಾಕ್ಯದಲ್ಲಿ ಪ್ರಯೋಗಿಸಿ ಅಂತ ಕೇಳುವುದು ಇಲ್ಲ, ಇದುವರೆಗೆ ಕೇಳಿಲ್ಲ. ಒಂದು ಪದವನ್ನು ಕೊಟ್ಟು ಈ ಪದಗಳಿಗೆ ನಾನಾರ್ಥ ಪದಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಆದ್ರೆ ಇಲ್ಲಿ ವಾಕ್ಯದಲ್ಲಿ ಪ್ರಯೋಗಿಸಿದ್ದ ಉದ್ದೇಶ ಏನು ಅಂದ್ರೆ, ನಿಮಗೆ ಆ ಪದಗಳು ಹೇಗೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತವೆ ಅನ್ನುವಂತಹ ಒಂದಷ್ಟು ಜ್ಞಾನ ತಿಳಿಲಿ ಅನ್ನೋ ಕಾರಣದಿಂದ ಅದನ್ನ ಬಳಸಬೇಕಾಗಿದೆ. ಈಗ ಒಂದು 4-5 ವರ್ಷಗಳಲ್ಲಿ ಕೇಳಿರುವಂತಹ ಕೆಲವು ಪದಗಳನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ. ಆ ಪದಗಳನ್ನು ಸುಮ್ಮನೆ ಪಟ್ಟಿ ಮಾಡಿಕೊಳ್ಳಿ. ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಕೆಲವು ನಾನಾರ್ಥ ಪದಗಳು 2015ರಲ್ಲಿ ಅಡಿ ಅನ್ನುವ ಪದವನ್ನ ಕೇಳಿದ್ದಾರೆ. ಅಡಿ ಅನ್ನುವ ಪದವನ್ನ, ಇನ್ನೊಂದು ಕವಿ ಅನ್ನುವ ಪದವನ್ನ ಕೇಳಿದ್ದಾರೆ. ಅಡಿ ಮತ್ತು ಕವಿ ಎರಡು ಪದಗಳನ್ನ 2015ರಲ್ಲಿ ಕೇಳಿದ್ದಾರೆ. ಹಾಗೆ 2016ರ ವಾರ್ಷಿಕ ಪರೀಕ್ಷೆಯಲ್ಲಿ ಕಳೆ ಅನ್ನೋ ಪದವನ್ನ ಕೇಳಿದ್ದಾರೆ. ಇನ್ನೊಂದು ದೊರೆ ಅನ್ನೋ ಪದವನ್ನ ಕೇಳಿದ್ದಾರೆ. ಕಳೆ ಅನ್ನೋ ಪದವನ್ನ ಹಾಗೂ ಇನ್ನೊಂದು ದೊರೆ ಅನ್ನೋ ಪದವನ್ನ ಕೇಳಿದ್ದಾರೆ. 2016ರ ಸಪ್ಲಿಮೆಂಟರಿಯಲ್ಲಿ ಕಾರ ಅನ್ನೋ ಪದವನ್ನ ಕೇಳಿದ್ದಾರೆ. ಮತ್ತೊಂದು ಮುನಿ ಅನ್ನೋ ಪದವನ್ನ ಕೇಳಿದ್ದಾರೆ. ಕರ ಅಂದ್ರೆ ಒಂದು ಅರ್ಥ ತೆರಿಗೆ, ಇನ್ನೊಂದು ಅರ್ಥ ಕೈ, ಇನ್ನೊಂದು ಮುನಿ ಋಷಿ ಮತ್ತು ಕೋ. 2017ರಲ್ಲಿ ಅರಸು ಅನ್ನೋ ಪದ ಕೇಳಿದ್ದಾರೆ. ಹಾಗೆ ಪಟ್ಟೆ ಅನ್ನೋ ಪದವನ್ನ ಕೇಳಿದ್ದಾರೆ. ಅರಸು, ಇನ್ನೊಂದು ಪದ ಪಟ್ಟೆ. 2018ರ ಮಾರ್ಚ್ ಪರೀಕ್ಷೆಯಲ್ಲಿ ಗಂಡ ಅನ್ನೋ ಪದವನ್ನ ಕೇಳಿದ್ದಾರೆ. ಇಲ್ಲೊಂದು ನೆರೆ ಅನ್ನೋ ಪದವನ್ನ ಕೇಳಿದ್ದಾರೆ. ನೆರೆ. ನಾನು ಆ ಪದಗಳಿಗೆ ಅರ್ಥ ಹೇಳಕ್ ಹೋಗ್ತಾ ಇಲ್ಲ. ಹಾಗೆ 2018ರ ಸಪ್ಲಿಮೆಂಟರಿಯಲ್ಲಿ ಕೇಳಿದ್ದಾರೆ. ಹೊಳೆ ಅನ್ನೋ ಪದವನ್ನ ಕೇಳಿದ್ದಾರೆ. ಇನ್ನೊಂದು ಪದ ಬಟ್ಟೆ. ಮತ್ತೆ ರಿಪೀಟ್ ಆಯ್ತಲ್ಲ ಬಟ್ಟೆ ಅನ್ನೋ ಪದ. 2019ರಲ್ಲಿ ಹದ್ದು ಅನ್ನೋ ಪದವನ್ನ ಕೇಳಿದ್ದಾರೆ. ಇನ್ನೊಂದು ಪದ ಕವಿ. ಹದ್ದು ಮತ್ತೊಂದು ಪದ ಕವಿ ಪದಗಳನ್ನು ಕೇಳಿದ್ದಾರೆ. ಹಾಗೆ 2019ರ ಸಪ್ಲಿಮೆಂಟರಿಯಲ್ಲಿ ತೊರೆ ಅನ್ನೋ ಪದವನ್ನು ಕೇಳಿದ್ದಾರೆ. ಮತ್ತೊಂದು ಬಟ್ಟೆ.
ಹೀಗೆ ನೀವು ಒಂದು 7-8 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಕಿರು ಪ್ರಶ್ನೆ ಪತ್ರಿಕೆಗಳನ್ನ ತಿರುವಿ ಹಾಕಿ ನೋಡಿದ್ರೆ ಎಂತಹ ಪದಗಳನ್ನ ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಅನ್ನುವಂತಹ ಒಂದಷ್ಟು ಪದಗಳನ್ನು ನೀವು ಪಟ್ಟಿ ಮಾಡಿಕೊಂಡ್ರೆ ಆ ಪದಗಳಲ್ಲಿ ಯಾವುದಾದ್ರೂ 2 ಅಥವಾ 3 ಪದಗಳು ನೀವು ಪರೀಕ್ಷೆಯಲ್ಲಿ ಬರಬಹುದು. ಹೀಗೆ ಪದಗಳು ಕೊಡುವಂತಹ ನಾನಾರ್ಥಗಳು, ಬೇರೆ ಬೇರೆ ಅರ್ಥಗಳು ಯಾವುದು ಅನ್ನುವುದನ್ನ ಸರಿಯಾಗಿ ಅರ್ಥೈಸಿಕೊಂಡು ಅದಕ್ಕನುಗುಣವಾಗಿ ನಾವು ವಾಕ್ಯ ರಚನೆಯನ್ನ ಅಥವಾ ಅರ್ಥವನ್ನ ಬರೀಬೇಕಾಗುತ್ತೆ. ಹೀಗೆ ಬರೆದಾಗ ನಮಗೆ ಪೂರ್ಣ ಅರ್ಥಗಳು ಸುಲಭವಾಗಿ ಸಿಗ್ತವೆ ಅಂತ ಹೇಳ್ತಾ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಈ ತರಗತಿಯಲ್ಲಿ